ಪಿರಿಯಾಪಟ್ಟಣ ರಾಗಿ ಖರೀದಿ ಕೇಂದ್ರದಲ್ಲಿ ಇಬ್ಬಂತಿ ನೀತಿಯಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಖರೀದಿ ಚಟುವಟಿಕೆ ಆರಂಭಿಸದೇ ಇದ್ದ ಪರಿಣಾಮ ರೈತರು ತರಾಟೆ ತೆಗೆದುಕೊಂಡ ಘಟನೆ ನಡೆಯಿತು. ತಾಲೂಕಿನ ಹೋಬಳಿ ಕೇಂದ್ರವಾದ ಬೆಟ್ಟದಪುರ ಗ್ರಾಮದ ಎಪಿಎಂಸಿ ಆವರಣದಲ್ಲಿ ನಡೆಯುತ್ತಿರುವ ರಾಗಿ ಖರೀದಿ ಕೇಂದ್ರದಲ್ಲಿ ಗುರುವಾರದ ಹಿಂದಿನ ದಿನದಿಂದ ಬಂದ ರೈತರಿಗೆ 25ರವರೆಗೆ ಸರದಿ ಚೀಟಿಗಳನ್ನು ನೀಡಿ ರಾಗಿ ಪರಿಶೀಲನೆ ನೆಪದಲ್ಲಿ ವಿಳಂಬ ಮಾಡುತ್ತಿರುವುದರಿಂದ ಸುಡುವ ಬಿಸಿಲಿನಲ್ಲಿ ನಿಲ್ಲಿಸಿರುವುದರಿಂದ ಸಿಬ್ಬಂದಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿನ ರಾಗಿ ಖರೀದಿಗಾಗಿ ನೇಮಕ ಮಾಡಿರುವ ಚಂದ್ರ ಎಂಬ ಸಿಬ್ಬಂದಿ 25 ಮಂದಿಗೆ ಸರದಿ ಚೀಟಿ ನೀಡಿ ಉಳಿದವರಿಗೆ ನೀಡದೆ ಆವರಣದಲ್ಲಿ ರಾಗಿ ಮೂಟೆ ಖಾಲಿಯಾಗಿಲ್ಲ ಎಂದು ನೆಪ ಹೇಳಿ ಖಾಲಿ ಜಾಗ ಇದ್ದರೂ ಸಹ ಸತಾಯಿಸುತ್ತಿದ್ದರು. ರಾಗಿ ಪರಿಶೀಲನೆ ಮಾಡುವ ನೇಮಕದಾರನಾದ ಮಧು ಎಂಬ ವ್ಯಕ್ತಿ 4-5 ಟ್ರ್ಯಾಕ್ಟರ್ಗಳ ರೈತರನ್ನ ಮಾತ್ರ ಪರಿಶೀಲಿಸಿ ಉಳಿದವರನ್ನ ಲೆಕ್ಕಿಸದೆ ತನಗೆ ಸಂಬಂಧವೇ ಇಲ್ಲದಂತೆ ಕುಳಿತಿದ್ದನು. ಇದರಿಂದ ಬೇಸತ್ತ ರೈತ ಮುಖಂಡ ನಾಗರಾಜ್ ಸೇರಿದಂತೆ ಹಲವರು ಒಂದು ಮೂಟೆಗೆ 4 ಕೆಜಿಯಂತೆ ಕಳೆಯುತ್ತಿದ್ದು ಒಂದು ಟ್ರ್ಯಾಕ್ಟರ್ಗೆ 2 ರಿಂದ 2.5 ಸಾವಿರ ರೂಗಳನ್ನು ರೈತರಿಂದ ಅಕ್ರಮವಾಗಿ ಪಡೆಯುತ್ತಿದ್ದು, ಆದರೂ ಸಹ ಈ ರೀತಿ ಮಾಡುತ್ತಿರುವುದು ಸರಿಯಲ್ಲ ಎಂದು ಆರೋಪಿಸಿದರು. ಈ ಬಗ್ಗೆ ಸಿಬ್ಬಂದಿಗಳ ಅನ್ಯಾಯವನ್ನ ಪ್ರಶ್ನಿಸುತ್ತಿದ್ದ ತಾಲೂಕು ಕೃಷಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಎಚ್.ಡಿ. ರಮೇಶ್ ಕೂಡಲೇ ಖರೀದಿ ಪ್ರಕ್ರಿಯೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸುತ್ತಿದ್ದರು. ಅಷ್ಟರಲ್ಲಿ ಮಾಜಿ ಶಾಸಕ ಕೆ. ಮಹದೇವ್ ಮಧ್ಯೆ ಪ್ರವೇಶ ಮಾಡಿ ರೈತರಿಗೆ ಅನ್ಯಾಯವಾಗದಂತೆ ಎಚ್ಚರ ವಹಿಸಬೇಕು ಮತ್ತು ನಡೆಯುತ್ತಿರುವ ಭ್ರಷ್ಟಾಚಾರವನ್ನ ನಿಲ್ಲಿಸಿ ಸುಲಿಗೆ ಕಡಿವಾಣ ಹಾಕಬೇಕೆಂದು ತಾಕೀತು ಮಾಡಿದರು. ಅಲ್ಲದೆ ಖರೀದಿ ಅಧಿಕಾರಿಯಾದ ಮಂಜುನಾಥ್ ರವರಿಗೆ ಫೋನ್ ಕರೆ ಮಾಡಿ ಇಲ್ಲಿನ ಸಿಬ್ಬಂದಿಗಳಿಂದ ಆಗಿರುವ ಅವ್ಯವಸ್ಥೆಯ ಬಗ್ಗೆ ವಿವರಿಸಿದ ಇವರು ಇದರಿಂದ ರೈತರು ತಂದರಾಗಿ ಖರೀದಿಯಲ್ಲಿ ತೊಂದರೆಯಾಗುತ್ತಿದೆ, ಸರಿಪಡಿಸುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಗಿರಿಗೌಡ, ಪ್ರಸನ್ನ, ನಾಗೇಶ್, ಮೈಲಾರಿಗೌಡ, ಗಗನ್, ಉದಯ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅದನ್ನ ಯಾವುದೇ ಕಾರಣಕ್ಕೂ ಆಸ್ಪತ್ರೆ ಕೊಡಕ್ಕೆ ಹೋಗ್ಬೇಕು. ಒಳ್ಳೆ ಬೆಳವಣಿಗೆ ಎಲ್ಲ ಇದು. ನಿನ್ನ ಯಾರು ಗ್ರೇಡರ್ ಹತ್ರನೂ ಮಾತಾಡ್ತಾ ಇದ್ದೀನಿ. ಆ ಗ್ರೇಡರು ನನ್ನ ಜವಾಬ್ದಾರಿ ಎಲ್ಲ ಇದು. ಎಲ್ಲ ಖರೀದಿ ಕೇಂದ್ರದ ಮ್ಯಾನೇಜರ್ ಜವಾಬ್ದಾರಿ ಅನ್ನೋ ಮಾತನ್ನು ಹೇಳ್ತಾವ್ರೆ. ನೀವೊಬ್ಬರು ತಲೆ ಮೇಲೆ ಯಾಕಪ್ಪ ಹೊಂದ್ಕೊತೀಯಾ? ಬೇಡ, ಒಳ್ಳೇದಲ್ಲ ಇದು.